ಅದಕ್ಕೆ ನಾನು ಪ್ರಾಣ ಕೊಡೋಕ್ಕೂ ಕೂಡ ರೆಡಿಯಾಗಿ ಬಂದಿದ್ದೀನಿ. ಸೊ ಫೈನಲ್ ಒಂದು ಡಿಸಿಷನ್ ಬಂದಿದ್ದೀನಿ. ಇನ್ನು ಮುಂದೆ ನಾನು ಗೋಸ್ಟ್ ಹಂಟಿಂಗ್ ವೀಡಿಯೋಸ್ನ ಸ್ಟಾಪ್ ಮಾಡೋಣ ಅಂತ. ಏನೋ ಹೆವಿ ಮಿಸ್ ಹೊಡಿತೈತಲ್ಲ ಇಲ್ಲಿ. ಎಷ್ಟು ಸೌಂಡ್ ಕೊಡ್ತೈತಲ್ಲ ಇದು. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಸ್ವಾಗತ. ಸೊ ಫೈನಲ್ ಒಂದು ಡಿಸಿಷನ್ ಬಂದಿದ್ದೀನಿ. ಇನ್ನು ಮುಂದೆ ನಾನು ಗೋಸ್ಟ್ ಹಂಟಿಂಗ್ ವೀಡಿಯೋಸ್ನ ಸ್ಟಾಪ್ ಮಾಡೋಣ ಅಂತ. ಯಾಕಂದರೆ ನಾನು ಇಷ್ಟು ಹೇಳೋದು ತಿಳ್ಕೊಳ್ದೆ ಮತ್ತೆ ಅದೇ ಥರ ಅನಾಚಾರ ಕೆಲಸಗಳನ್ನ ಯಾರೋ ಅನಾಚಾರ ಕೆಲಸ ಮಾಡಿದಾಗ ಎಂತಂತಾನೆ ಹರ್ಟ್ ಆಗೇ ಆಗುತ್ತೆ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ. ಸೊ ನೀವೆಲ್ಲರೂ ಗೊತ್ತಾಯಿದೆ ಮದ್ದೂರು. ಸೊ ಮದ್ದೂರು ಹತ್ರ ಒಂದು ಹಳ್ಳಿಗೆ ಬಂದಿದ್ದೀನಿ ನಾನು ಇವತ್ತು. ಏನೋ ಹೆವಿ ಮಿಸ್ ಹೊಡಿತೈತಲ್ಲ ಇಲ್ಲಿ. ಸೊ ಅವ್ರ ಫ್ಯಾಮಿಲಿನೇ ಹೇಳಿದ್ದು, ನೋಡಪ್ಪ ನಿಮ್ಮ ಗೋಸ್ಟ್ ಹಂಟಿಂಗ್ ವೀಡಿಯೋಸ್ ನೋಡಿ ನಾನು ಕೂಡ ಮಾಡ್ತೀನಿ ಅಂತ ಹೋಗಿ ಇವತ್ತು ನನ್ನ ಮಗ ಸತ್ತಿದ್ದಾನೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ. ನಾವು ಇಷ್ಟೆಲ್ಲ ಅವೇರ್ನೆಸ್ ಮೂಡಿಸಿ ಹೋಗಬೇಡಿ ಅಂತ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಹಾಕಿ ನಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಅಂದಾಗ ಏನಕ್ಕೆ ಮಾಡಬೇಕಿತ್ತು ವೀಡಿಯೋಸ್ನ ಹೇಳಿ. ಸೊ ಅದಂತೂ ಗೊತ್ತಾಗ್ತಿಲ್ಲ. ಸೊ ಯಾವುದು ಹುಡುಗಿ ಇತ್ತೋ ಇನ್ನೊಂದು ಕತೆ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ ಯಾರೋ ನಮ್ಮ ಹುಚ್ಚುತನದಿಂದ ಹೋಗಿ ತನ್ನ ಪ್ರಾಣನ ಕಳ್ಕೊಂಡಿರೋದು. ಸೊ ಆ ಪ್ರಾಣ ಕಳ್ಕೊಂಡಿರೋದು ಯಾರು ಏನು ಅಂತ ನಾನು ಇವತ್ತು ಕಂಡುಹಿಡಿಯಬೇಕಾಗಿದೆ. ಅದಕ್ಕೆ ನಾನು ಪ್ರಾಣ ಕೊಡೋಕ್ಕೂ ಕೂಡ ರೆಡಿಯಾಗಿ ಬಂದಿದ್ದೀನಿ. ಸೊ ಬಿಡಲ್ಲ, ಇಲ್ಲ ಅದನ್ನು ಕಂಡು ಹಿಡಿತೀನಿ, ಇಲ್ಲ ನನ್ನ ಪ್ರಾಣ ಕೊಟ್ಬಿಟ್ಟು ಬರ್ತೀನಿ. ಇಷ್ಟ ಯಾರ ಏಯ್ ನನ್ನ ಹತ್ರ ಮಿಂಡ್ರು ಗುಟ್ಟು ನಾಟಕಗಳು ಆಡಬಾರ್ದು. ಯಾರೋ ಚಿಕ್ಕ ಹುಡ್ಗನ ಬಲಿ ತಗೊಂಡಂಗಲ್ಲ ನನ್ನ ಹತ್ರ ಆಟ ಆಡೋದು. ಸಿಗುತ್ತೆ ತೋರಣಗಳು ಕಟ್ಬಿಡ್ತೀನಿ. ನೀನು ತಾಕದಿದ್ರೆ ಬಾಯಿ ನನ್ನ ಹತ್ರ ಆಟ ಆಡ್ ನೀನು ಬೋಳಿ ಮಗಂದ. ಏನೋ ಪಾಸ್ ಆಗ್ತಾಯಿದೆ, ಅದಂತೂ ಗೊತ್ತಾಗ್ತೈತೆ ನನಗೆ. ಏನು ಪಾಸ್ ಆಗ್ತೈತೆ ದಿವಸ ಗೊತ್ತಾಗ್ತಿಲ್ಲ. ಮಿಂಡ್ರು ಗುಡ್ ನಾಟಕಗಳು ಇವೆಲ್ಲ ಬೇಡ ರಜಾ. ಪ್ರೀತಿ ವಿಶ್ವಾಸದಲ್ಲಿ ಇರೋದು ಕಲಿ. ನಾವು ನೋಡ್ತಾ ಇದ್ವಿ ನಾಟಕಗಳನ್ನ ಹೆಂಗೆಲ್ಲ ಆಡ್ತಿದ್ದೀವಿ ಅಂತ. ಆ ಹುಡುಗನ್ನ ಸತ್ತು ಬಿದ್ದಿದ್ದ ಜಾಗ ಅಲ್ಲಿದೆ, ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ. ಯಾರೇ ಆಗಲಿ, ನೀವು ತಂದೆ ತಾಯಿಗೆ ಮಕ್ಕಳಾಗಿರ್ತೀರ, ಸುಮ್ಮನೆ ಹುಚ್ಚು ಥರ ಮಾಡಿಕೊಂಡು ನಾವೇನೋ ದಡ್ಡ ಥರ ಮಾಡ್ತಿದ್ದೀವಿ ಅಂತ ಅಂದ್ಕೊಂಡು ನೀವು ಮಾಡೋದಲ್ಲ. ಇವೆಲ್ಲ ನೋಡೋ ಏನು ಅಮ್ಮನ ಸಿಗುತ್ತೆ ತೋರಣ ಕಟ್ಬಿಡ್ತೀನಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹಿಂಗೆ ಆಡ್ತಿದ್ರೆ ಏನು ನಾಟಕ ಆಡ್ತಿದ್ದೀನಿ ನೀನು? ನಕ್ಬಿಟ್ಟು ಕಿತ್ಕೋತೀಯ ಬಂದು ಇಲ್ಲಿ ನೀನು. ನನ್ನನ್ನೇನು ಮಾಡೋಕ್ಕಾಗಲ್ಲ ನೀನು. ತುಂಬ ನೊಣಗಳಂತೂ ತುಂಬಿಕೊಂಡಿದ್ದೇವೆ. ನಿಮ್ಮ ತಂದೆ ತಾಯಿಗೆ ಒಬ್ಬರೇ ಮಕ್ಳು ಇರ್ತೀರ ಕಣ್ರಪ್ಪ, ಏನಕ್ಕೆ ಈ ಥರ ಮಾಡ್ತೀರಾ ಹೇಳಿ?
ಕೇಳಿಸ್ಕೊತಾ ಇರ್ಬೋದು ನಾಯಿ ಸೌಂಡು ನಮ್ಮ ಅಮ್ಮನ ಯಾವ ರೇಂಜಿಗೆ ಬರ್ತಿದೆ ಅಂತಂದರೆ ಪ್ರಕೃತಿಯ ಸೌಂದರ್ಯನೇ ಸೌಂದರ್ಯ ಗುರು. ಹೆಂಗಿದೆ ನೋಡಿ, ಆ ಹಸ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಮರ ಉದುರ್ತು. ಅಮ್ಮ ನಿನ್ನ ತಾಕತ್ತಿದ್ರೆ ಯಾವನ್ನ ಬಲಿ ತಗೊಳ್ಳೋದು ನನ್ನ. ಯಾವನ್ನ ಬಲಿ ತಗೊಳ್ಳೋದು ನನ್ನ ಹತ್ರ ಆಟ ಆಡಿ ನೀನು. ಇಲ್ಲೊಂದು ಉತ್ತ ನೋಡಿದೆ, ನೋಡಿ ಏನಕ್ಕೆ ಹಿಂಗೆ ಆಗ್ತಾ ಇದ್ದಿದ್ದು ಗೊತ್ತಾಗ್ತಿಲ್ಲ ನನಗೆ. ನೋಡು, ನೀನು ಯಾರೇನಂತ ಗೊತ್ತಿಲ್ಲ, ಸುಮ್ಮನೆ ಆಟ ಆಡಿಸ್ಬೇಡ ನನ್ನ. ನಾಟಕ ಆಡ್ತಿದ್ದೀರ ನೀವು. ಅಪ್ಪ ಅಮ್ಮನಿಗೆ ಯಾರು ದಿಕ್ಕು ಇವಾಗ ಹೇಳಿ? ಹಾಂ, ಅಪ್ಪ ಅಮ್ಮನಿಗೆ ಯಾರು ದಿಕ್ಕು ಹೇಳಿ ನೋಡೋಣ. ಯಾರು ನೋಡ್ಕೋತಾರೆ? ನೀವೇನೋ ನೋಡ್ಕೋತೀರಾ? ದಯವಿಟ್ಟು ಹೇಳ್ತೀನಿ, ವಿಡಿಯೋ ತಗೊಳ್ಳಿ, ಸ್ಫೂರ್ತಿಯಾಗಿ ತಗೊಳ್ಳಿ, ಪೂರ್ತಿಯಾಗಿ ತಗೋಬೇಡಿ ಇವನ್ನೆಲ್ಲ. ಗೈಸ್ ಸೀರಿಯಸ್ ಆಗಿ ಹೇಳ್ತಾಯಿದ್ದೀನಿ, ಪಕ್ಕ ಏನೋ ಇದೆ. ಆ ಹುಡುಗ ಮಿಸ್ ಆಗಿರೋದು ಮಿಸ್ಸೇ ಇಲ್ಲ ಬಿಡಿ, ಇದು ಅರ್ಥ ಆಗ್ತಾಯಿದೆ. ಆ ಹುಡುಗ ಹೋಗಿರೋದು ಮಿಸ್ಸೇ ಇಲ್ಲ. ಓಹೋ ಯಪ್ಪ ದೇವ್ರೆ, ಏನಿದೆ ಇದು? ಹೆವಿ ಸೌಂಡ್ ಮಾಡ್ತಾವೆ. ಏನು ಸೌಂಡ್ ಮಾಡ್ಕೊಂಡು? ನೋಡು, ಸುಮ್ಮನೆ ಟೆನ್ಷನ್ ಕೊಡ್ತಾ ಇದೆಯಾ? ಇವೆಲ್ಲ ಬೇಡ ನನ್ನ ಹತ್ರ. ಏನಾಯ್ತೋ ನೋಡ್ತೀನಿ ನಾನು ಆಮೇಲೆ. ಏನು ತೊಂದರೆ ಕೊಡೋಕೆ ಬರಲಿಲ್ಲ ನಾನು. ನಿನ್ನಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ. ಇನ್ಯಾರಾದ್ರೂ ಈ ಕಡೆ ಬಂದು ಸುಮ್ಮನೆ ಬಲಿ ತಗೋಬೇಡ ಅವನ್ನೆಲ್ಲ. ಅವ್ರಿಗೊಂದು ಜೀವ ಇದೆ, ದಯವಿಟ್ಟು ಅರ್ಥ ಮಾಡ್ಕೊ. ಯಾಕೆ ಹಿಂಗೆ ಆಡ್ತಿದ್ಯಾ ನೀನು? ಸುಮ್ಮನೆ ಅವ್ರದ್ದೊಂದು ಲೈಫ್ ಇಲ್ವಾ? ತಪ್ಪಲ್ವಾ ಅದು? ಹಾಂ, ಯಾರೋ ಮರ. ಆ ತಾಯಿ ನೋವೆಷ್ಟಿರಲ್ಲ ಹೇಳಿ ಇವಾಗ. ಇದು ಯಾವುದೋ ಗೈಸ್ ಸೀರಿಯಸ್ ಆಗಿ ಇದು ಯಾವುದೋ ಒಂದು ಹಂಟಿಂಗ್ ವೀಡಿಯೋನೋ
ದೆವ್ವ ಹಿಡಿಯೋದು ಅಥವಾ ಇನ್ನೊಂದಲ್ಲ. ಅಪ್ಪ ಏನಪ್ಪ ಇದು? ಇನ್ನೊಂದು ವಿಡಿಯೋನೂ ಅಲ್ಲ. ಯಾರು ಅಷ್ಟೇ ಹುಚ್ಚುತನ ಕೈ ಹಾಕಕ್ಕೆ ಹೋಗಬೇಡಿ. ಪದೇ ಪದೇ ಬೊಗಳ್ಕೊಂಡು ಸಾಯ್ತಾ ಇದ್ದೀನಿ. ನಿಮ್ಮ ಪ್ರಾಣಿಗೆ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಯಾರು ದಿಕ್ಕು ಹೇಳಿ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿದ್ರೆ ಟೆನ್ಷನ್ ಆಗ್ತಾ ಇದೆ. ಅವ್ರ ತಾಯಿ ಹೇಳಿದಂತೆ ಬೇಡ ಬೇಡ ಅಂತ. ಇಲ್ಲ, ನಾನು ನೋಡಿದ್ದೀನಿ ಅವ್ರನ್ನ ಹಂಗೆ ಹಿಂಗೆ ಅಂತ ಪೂರ್ತಿಯಾಗಿ ತೊಗೊಂಡು ಬಂದು ಹಿಂಗೆ ಮಾಡ್ಕೊಂಡಿದ್ದೆ ನಾನು. ಯಾರೋ ಇವೆಲ್ಲ ಬೇಡ. ನೋಡ್ಬಿಟ್ಟಿನಿ ಭಾರಿ ಆಟ. ಇವೆಲ್ಲ ಬೇಡ ರಜ. ತುಂಬ ನೋಡ್ಬಿಟ್ಟಿದ್ದೀನಿ ವಯಸ್ಸಿಗೆ. ಯಾರೋ ಏಯ್ ಯಾರು ನಡ್ಕೊ ಹೋಗ್ತಿರೋದು? ಇದು ನಡ್ಕೋಗ್ತಾ ಇರೋದು? ಹಾಂ, ಅಪ್ಪ ಅಮ್ಮ, ಏನಿದು ಇಷ್ಟು ಸೀರಿಯಸ್ ಆಗಿ? ನನಗೆ ಏನು ಅನಿಸ್ತಾ ಇದೆ ಅಂದರೆ ನಮ್ಮನ್ನು ಭಯ ಬೀಳ್ತಾ ಇಲ್ಲ. ಭಯ ಬೀಳಬಾರ್ದು ಅವ್ನು ನಮ್ಮನ್ನು. ನಾನು ಒಬ್ಬನೇ ಬಂದ್ಬಿಟ್ರಿ. ನೋಡೋ, ದಯವಿಟ್ಟು ಬಾ. ಎಲ್ಲಿದ್ಯಾ ಬಾ, ನೀನು ಮಾತಾಡೋಣ. ಸುಮ್ಮನೆ ಹಿಂಗೆ ಆಟಾಡಿಸ್ಬೇಡ ನಮಗೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಹಿಂಗೆ ಆಟಾಡಿಸ್ಬೇಡ. ನೋಡು, ನಮ್ಮನ್ನು ಎದುರುಗಡೆ ಬಂದು ಮಾತಾಡು. ಎಲ್ಲೆಲ್ಲ ಕಾಣಿಸ್ಕೊಳ್ಳೋದಲ್ಲ. ಗೈಸ್, ಅವ್ನು ನಮ್ಮನ್ನು ಸೀರಿಯಸ್ ಆಗಿ ಫುಲ್ ಟ್ರಿಗರ್ ಮಾಡ್ತಾಯಿದ್ದೆ. ನನ್ನ ತಾಳ್ಮೆ ಲೆವೆಲ್ ಮೀರ್ತು ಅಂದರೆ ಸರಿ ಆಯಿತು, ಪ್ರೀತಿ ವಿಶ್ವಾಸದಿಂದ ಮಾತಾಡೋಣ. ನಿನಗೂ ಬೇಡ, ನನಗೂ ಬೇಡ. ಅಂದ್ಬಿಟ್ರೆ ನಮ್ಮಮ್ಮ ಗಂಡು ಅಂತ ಎತ್ತಿರೋದು, ಗಾಂಡು ಅಂತಲ್ಲ. ತಾಕತ್ತಿದ್ರೆ ಬಾಯಿಲ್ ನೋಡೋಣ. ಪಾಪ ಚಿಕ್ಕ ಹುಡುಗನ ಸಾಯಿಸ್ತೀಯ ಬೋಳಿ ಮಗಂದ.
ಏ ಅಳಕ್ಕಿಂತ ಮುಂಚೆ ಓವರ್ ಆಕ್ಟಿಂಗ್ ಮಾಡಬೇಡ ನೀನು ನನ್ನ ಹತ್ರ. ಓವರ್ ಆಕ್ಟಿಂಗ್ ಮಾಡಬೇಡ. ಸೀರಿಯಸ್ ಆಗಿ ಭಾರಿ ಹಿಂಸೆ ಕೊಡ್ತಾ ಇದ್ದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪರಮಾತ್ಮ, ಆಂಜನೇಯ, ಅಯ್ಯಪ್ಪ, ಶನಿರಾಜ. ನೋಡು, ಇವಾಗ ನಿನ್ನಿಂದ ನಿನಗೂ ನನಗೂ ಏನು ದ್ವೇಷ ಇಲ್ಲ, ಅರ್ಥ ಆಗ್ತಾಯ್ತಾ? ನಿನಗೂ ನನಗೂ ಏನು ದ್ವೇಷ ಇಲ್ಲ. ಸುಮ್ಮನೆ ದ್ವೇಷ ಬರೆಸ್ಬೇಡ. ದಯವಿಟ್ಟು ಅರ್ಥ ಮಾಡ್ಕೊ. ಬಾ, ಎದುರುಗಡೆ ಕೂತ್ಕೊಂಡು ಮಾತಾಡೋಣ. ನಿನ್ನ ಪ್ರಾಬ್ಲಮ್ ಏನು ಅಂತ ಹೇಳೋ, ಮಾತಾಡೋಣ. ಯಾಕೆ ಟ್ರಿಗರ್ ಮಾಡಿಸ್ತೀಯ ಸುಮ್ಮನೆ ನೀನು ನನ್ನನ್ನು? ನಾಲ್ಕು ನಾನು ಭಯ ಬೀಳಿಸ್ಬೇಕು ಅಂತ ಅನ್ಕೊಂಡಿದ್ದೆ ನೀನು ನನ್ನನ್ನು? ಹಾಂ, ಬಾ, ಇಲ್ಲೇ ಕೂತ್ಕೋತೀನಿ. ಬಾ, ಏನು ಕಿತ್ಕೋ ಬಾ. ಬಾ, ರಾತ್ರಿ ಎಲ್ಲ ಕೂತ್ಕೋತೀನಿ. ಬಾ, ಎತ್ತ ಕಲ್ಲು ಸಾಯಿಸು ನನ್ನ. ಹೇಳು, ನಗಿ ಸಾಯಿಸ್. ಬಾ. ಇಷ್ಟಕ್ಕೆಲ್ಲ ಭಯ ಬಿದ್ದರೆ ಆಗಲ್ಲ ಗೈಸ್. ಅವನಮ್ಮನ ಒಂದಂತೂ ಸತ್ಯ, ಅವನಮ್ಮನ ನನ್ನ ಪ್ರಾಣ ಕೊಟ್ಟಾದರೂ ಅವನಮ್ಮನ ಏನು ಅಂತ ಕಂಡಿಡ್ಕೋತೀನಿ. ಇವಾಗ ಯಾರೇ ಆಗಲಿ, ನನ್ನ ಚಾನಲ್ ನೋಡಿ ನಾನು ಇಷ್ಟಲ್ಲಿ ರಿಸ್ಕ್ ತೊಗೊಂಡಿರೋದು. ನನ್ನ ಕಡೆಯಿಂದ ಏನು ಸಹಾಯ ಆಗುತ್ತೋ ಖಂಡಿತ ಮಾಡ್ತೀನಿ, ಬಿಡಲ್ಲ. ಅಮ್ಮನ ಏನೇ ಆಗಿದೆ ಅದು ಎಲ್ಲೇ ಇರಲಿ, ಇಲ್ಲಿ ಕೂತಿದ್ದೀನಿ. ಇಲ್ಲ ಅದಿರು, ಇವತ್ತು ಅದು ಬರಬೇಕು, ಇಲ್ಲ ನಾನು ಬರಬೇಕಷ್ಟೆ. ಬಾ, ನಿನ್ನ ತಾಕತ್ತಿದ್ರೆ ಎಲ್ಲಿದೆಯಾ ನೀನು? ನಿನ್ನ ತಾಕತ್ತಿದ್ರೆ ಬರಬೇಕಿಲ್ಲಿ, ಮಾತಾಡೋಣ. ಆಮೇಲೆ ಸುಮ್ಮನೆ ಬಾಯಿಗೆ ಬಂದಂಗೆ ಆಡೋದಲ್ಲ ನೀನು ನನ್ನ ಹತ್ರ. ಪ್ರೀತಿ ವಿಶ್ವಾಸ ನಾಟಕ ಇರೋದು ನನ್ನ ಹತ್ರ ಆಡಿದ್ರೆ ಚೆನ್ನಾಗಿರಲ್ಲ ರಜಾ. ಯಪ್ಪ, ಮೇಲ್ಗಡೆ ನೋಡೋದು ಹೆಂಗೈತಪ್ಪ ಇದು ಗುಹಾಂತರ. ಆಂಜನೇಯ, ನಮ್ಮನ್ನು ಇಲ್ಲೇ ಇರ್ತೀನಿ. ಅದೇನಾಗುತ್ತೆ ಆಗಲಿ, ಬಿಡಲ್ಲ. ಇಲ್ಲ ಅದಿರಬೇಕು, ಇಲ್ಲ ನಾನಿರಬೇಕು. ಬಾ, ಐಸ್ ಬರೀ ನಮ್ಮನ್ನ. ಆಯ್ತು, ಸರಿ. ಅದೇನು ಮಾಡ್ತೀಯ ಮಾಡಪ್ಪ, ಆಯಿತು. ನೀನು ಇಷ್ಟ ಬಂದಂಗೆ ಮಾಡು. ಇವಾಗ ನೀನು ಕೊನೆಯದಾಗಿ ಎದುರುಗಡೆ ಬರ್ತೇವಲ್ಲ ಅಷ್ಟೇ. ಸೈಲೆಂಟ ಬನ್ನಿ. ನಮ್ಮನ್ನು ಬಿಡಲ್ಲ ಅದನ್ನ ಇವತ್ತು. ಎಲ್ಲಿ ಹಿಡಿದಾಗ್ತದೆ ಅದನ್ನ ಇವತ್ತು. ರೈಸ್ ಜೇನು ಕಟ್ಟಿದೆ ನೋಡಿ, ಇಲ್ಲಿ ನೋಡ್ತಾ ಇರೋ ಜೇನು. ಯಾಕೆ ಇರೋ ಡೇಂಜರ್ ಅನ್ನಿಸ್ತೈತೆ ದೇವರೇ ನನಗೆ. ಒಂಚೂರು ಹೊರಡೋಣ ಅಂತ ನನ್ನ ಮನಸ್ಸು ಹೊಡಿತೈತೆ.
ನೀನೇನಾದ್ರು ಬರಲ್ಲ ಬಿಡು, ಗೊತ್ತಾಯ್ತು. ನೀನು ನರ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಮತ್ತೆ ನಾನೇ ತಲೆ ಕೆಡಿಸ್ಕೊಳ್ಳಿ ನಿನ್ನ ಬಗ್ಗೆ. ಅಪ್ಪ, ಯಾರ್ಯಾರು ಈ ವಿಡಿಯೋ ನೋಡ್ತೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಸ್ವಲ್ಪ ಎಲ್ಲ ಬಿಗಿ ಬದ್ಧತೆಗಳನ್ನ ಮಾಡ್ಕೊಂಡಷ್ಟೇ ಹೋಗ್ತಾ ಇರೋದು. ಸುಮ್ಮನೆ ಹಾಗೆ ನಾವು ಕೂಡ ಹೋಗ್ತಾ ಇಲ್ಲ. ಎಷ್ಟು ಸೌಂಡ್ ಕೊಡ್ತಾಯಿದ್ದಲ್ಲ ಇದು. ಅಮ್ಮನ್ ಇದ್ಗ ಏಯ್, ಎದುರುಗಡೆ ಬಂದು ಸಾಯಕ್ಕೆ ನಿಂಗೆ ದೊಡ್ಡವಾಗ ಥೂ ಬೋಳಿ ಮಗಂದ. ಗೈಸ್ ಅವನ ಅಮ್ಮ ನನಗೆ ತಿಗಾಬಿಡ್ತಿದ್ದ, ನನ್ನ ಕೈಗೆ ಇಷ್ಟ ಆಗ್ತಾ ಇಲ್ಲ ನಮ್ಮ ಅಯ್ಯೋ 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 ಯಬ್ಬಾ, ಯಪ್ಪ ಅದ್ರ ಕಣ್ಣು ಅದಲ್ಗಳು ಒಂದು ಸೈಡ್ ಅವನೊಂದು ಪ್ರಾಣ ಹೋದಂಗೆ ಆಗೋಯ್ತು. ಏಯ್, ಭಯ ಬಿದ್ದೆ, ಭಯಾನಕ ಹೋಗಿತ್ತಪ್ಪ. ಎದುರುಗಡೆ ಇದು. ಏಯ್, ಬೇಡ, ಸುಮ್ಮನೆ ಟೆನ್ಷನ್ ಕೊಡ್ತಾ ಇದೆಯಾ. ವಯಸ್ಸು ಗೌಳಿ ಎಲ್ಲ ಹೇಳ್ತಾ ಇದೆ, ಯಾಕಂದ್ರೆ ರಿಸ್ಕ್ ಅನ್ನಿಸ್ತಾ ಇದೆ ನನಗಂತ. ದೇವರನ್ನೇ ರಿಸ್ಕ್ ಅನ್ನಿಸ್ತಾ ಇದೆ ಮಗ. ಚೆನ್ನಾಗಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಎಲ್ಲ ಬೇಡ ನಂದಿ. ನೋಡ್ರಿಟ್ಟು ಗೈಸ್, ತುಂಬ ಹೊತ್ತಿರೋದು ಬೇಡ ಇಲ್ಲಿ. ಐ ಹೋಪ್ ಕೊನೆಯ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ಸ್. ಯಾರೋ ನಾವು ಈ ಕೆಲಸಕ್ಕೆ ಆಗ್ತೀವಿ ಅಂತ ದಯವಿಟ್ಟು ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಹಂಟರ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಂಟರ್ ಕನ್ನಡ ಇಲ್ಲಿ ಕಾಣಿಸ್ತಿಲ್ಲ, ಹಂಟರ್ ಕನ್ನಡ ಇದು ನನ್ನದೇ ಚಾನಲ್. ಡಿವೋಷನಲ್ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಮನೆಗೆ ಹೋಗಿ ಸಿಗ್ತೀನಿ. ಇಲ್ಲಿ ಯಾಕೆ ಮಾತಾಡೋಕ್ಕಾಗ್ತಾಯಿಲ್ಲ. ಮನೆಗೆ ಹೋಗಿ ಸಿಗ್ತೀನಿ. ಓರಾಗಿ ಬಂದ್ಬಿಟ್ಟು ಇನ್ನಪ್ಪ ಬೇಡ. ಲವ್ ಯು ಆಲ್. ಲೊಕೇಶನ್ಸ್ ನೋಡ್ಕೊಳ್ಳಿ ಹೇಗಿದೆ. ಸರಿ, ಬ್ಯಾಕ್ ತೋರಿಸ್ತೀನಿ ನೋಡಿ ಹೇಗಿದೆ ಇದು. ಥ್ಯಾಂಕ್ ಯು, ಲವ್ ಯು ಎವ್ರಿವನ್.